ಶ್ರೀಕೃಷ್ಣ ಕಥೆ ಕೇಳೋಣ ಬನ್ನಿ. ಶ್ರೀ ಮಧುರಾ ನಗರದಲ್ಲಿ ಅಂದು ಮಹಾಸಂಭ್ರಮ. ಯದೂತಮನಾದ ವಸುದೇವನು ದೇವಕಿಯನ್ನು ಮದುವೆಯಾದನು. ದೇವಕಿ, ನೀನು ನನ್ನ ಜೀವನದ ದೇವ, ನಿನ್ನೊಂದಿಗೆ ನನ್ನ ಜೀವನ ಸಾರ್ಥಕ. ಧನ್ಯಂಗತಂ ಶುಭಂ ಭವತು. ಉಗ್ರಸೇನ ಮಹಾರಾಜನು ತನ್ನ ತಮ್ಮನುಗಳ ಮದುವೆಯನ್ನು ಮಹಾವೈಭವದಿಂದ ನಡೆಸಿದನು. ಈ ಪವಿತ್ರ ಅಗ್ನಿಯ ಸಾಕ್ಷಿಯಾಗಿ ನೀವು ದಂಪತಿಗಳಾಗಿ ಬಾಳಿ. ಹೌದು ಮಹಾರಾಜ. ಧನ್ಯವಾದಗಳು ಚಿಕ್ಕಪ್ಪ. ಈಗ ನೀವು ಒಂದಾದಿರಿ. ಜನರು ಬಹಳ ಸಡಗರದಂಗರನ್ನು ಅಲಂಕರಿಸಿದ್ದರು. ಎಲ್ಲೆಲ್ಲೂ ನಾಟ್ಯಸ್ವರ ನಡೆಯುತ್ತಿದ್ದು. ಪ್ರಿಯ ಪುರುಜನ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಮಹಾರಾಜರ ಸಮಯ ಉಗ್ರಸೇನ ಸತ್ಕಾರದಿಂದ ಸಂತುಷ್ಟರಾದ. ಅಂದು ಮದುಮಕ್ಕಳ ಮೆರವಣಿಗೆ. ಅಮಿತವಾದ ಪರಿವಾರದೊಡನೆ ವಧೂವರರು ರಥಾರೂಢರಾಗಿ ಮಧುರೆಯ ರಾಜಬೀದಿಗಳಲ್ಲಿ ಮೆರವಣಿಗೆ ಹೊರಡಲು ವಾದ್ಯಘೋಷ ದಿಕ್ಕುಗಳನ್ನು ಭೇದಿಸಿತು. ಆ ವೈಭವವನ್ನು ನೋಡಲು ದೇವತೆಗಳು ಅಂತರಿಕ್ಷದಲ್ಲಿ ಸಾಲುಗಟ್ಟಿ ನಿಂದರು. ಆ ಮಂಗಳ ಮಹೋತ್ಸವದಲ್ಲಿ ಯುವರಾಜ ಕಂಸನು ತಂಗಿಯ ಮೇಲಣ ಮಮತೆಯಿಂದ ಮದುಮಕ್ಕಳ ತೇರಿಗೆ ತಾನೇ ಸಾರಥಿಯಾಗಿದ್ದನು. ಮೆರವಣಿಗೆ ತಾನಾಗಿ ನಿಂತು ಹೋಯಿತು. ಆಗ ಯುವರಾಜ ಕಂಸನ ಉತ್ಸಾಹವೆಲ್ಲ ಇಂಗಿ ಹೋಗುವಂತ ಒಂದು ಅಶರೀರವಾಣಿ ಕೇಳಿಸಿತು. ಖಳ ಕಂಸ, ಹೇಳು, ಇಂದು ಯಾರ ಮದುವೆ ಎಂದು ಸಡಗರ ಪಡುತ್ತಿರುವೆಯೋ, ಈ ನಿನ್ನ ತಂಗಿಯ 8ನೆಯ ಗರ್ಭದಲ್ಲಿ ನಳಿನನಾಭನು ಹುಟ್ಟಿ ನಿನ್ನ ತಲೆಯನ್ನು ಮುರಿಯುತ್ತಾನೆ. ಇಷ್ಟು ಈ ಮಾತನಾಡಿದ ಮೇಲೆ ಆ ನಭೋನಿನದವು ಅಡಗಿ ಹೋಯಿತು. ತನ್ನ ಮೋಗಿಸದ ತಂಗಿಯೇ ತನ್ನ ಮೃತ್ಯುವನ್ನು ಹೆರುವಳೆಂದು ತಿಳಿದು ಕಂಸನು ಕಣ್ಣಾಣದಾದನು. ಆ ಮಂಗಳ ಮಹೋತ್ಸವದಲ್ಲಿ ಈ ಅಶರೀರವಾಣಿ ನುಡಿದದ್ದು ಬೆಳೆದು ನಿಂತ ಪೈರಿನ ಮೇಲೆ ಕೆಂಡದ ಮಳೆಗರೆದ ಹಾಗಾಯಿತು. ಕಂಸನು ದೇವಕಿಯು ತನ್ನ ಒಡಲಕೇಡಿನ ಸಿಂಗಿಯೇ ಹೊರತು ತಂಗಿಯಲ್ಲವೆಂದು ಬಗೆದನು. ಅವನ ಮಮತೆ ಮಾಯವಾಗಿ ಅದರ ಸ್ಥಳದಲ್ಲಿ ದ್ವೇಷ ಆವಿರ್ಭವಿಸಿತು. ಕಂಸ, ನನ್ನನ್ನು ಕೊಲ್ಲು, ಆದರೆ ದೇವಕಿಯನ್ನು ಮಾತ್ರ ಬಿಟ್ಟು ಬಿಡು. ನನ್ನ ಹೆಂಡತಿಗೆ ಕೈ ಮುಟ್ಟಬೇಡ. ಅವನು ಕತ್ತಿಯನ್ನು ಹಿರಿದು ದೇವಕಿಯ ಕತ್ತಿಗೆ ಗುರಿಯಿಟ್ಟನು. ಜನ ಭೀತರಾದರು. ನನ್ನ ಪ್ರಾಣ ತೆಗೆದುಕೋ, ಆದರೆ ದೇವಕಿಯನ್ನು ಮುಟ್ಟಬೇಡ. ಎಲೆ ವೀರ, ವಿಪುಲ ಪರಾಕ್ರಮಿಯಾದ ನೀನು ನಿರಪರಾಧಿನಿಯಾದ ಈ ನಿನ್ನ ತಂಗಿಯನ್ನು ಕೊಲ್ಲ ಬಯಸಬಹುದೇ? ವೀರರಿಗೆ ಹೆಂಗೋಲೆ ಸಮನಲ್ಲ. ತಂಗಿಗೆ ನೀನು ಕೊಡುವ ಬಳುವಳಿ ಈ ಖಡ್ಗ ಹತಿಯೇ.